ನಾನು ಹೇಳ್ತಿದ್ದೀನಲ್ಲ ಅಣ್ಣ, ಇಲ್ಲಿ ಮೈಸೂರಲ್ಲಿ ಇದೀನಿ, ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬ ಎಲ್ಲಾರನ್ನು ಕರೆದಿ ಮಾತನಾಡೋ ಅಂತ ಕೆಲಸ ಮಾಡಿ. ನಿಮ್ ಬೆಂಬಲಿಗರು ಯಾರು ಕೂಡ ಅವರ ಸಂಪರ್ಕದಲ್ಲಿ ಇಲ್ವಾ? ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಬಂದು ಬಿಜೆಪಿಗೆ ಸೇರಿಸ್ತಿದೀವಿ. ಗೊಂದಲವನ್ನ ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದು ಬೇಡ. ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ. ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ ಎನ್ಡಿಎ ಅಭ್ಯರ್ಥಿ ಗೆಲ್ಲಬೇಕು ಅದಕ್ಕೆ ನಾವು ನಿಮ್ಮ ಬೆಂಬಲಿಗರು ಯಾಕೆ ಅವ್ರ ಜೊತೆಗೆ ಹೋದ್ರು? ಈಗ ನಿಮ್ಮ ಬೆಂಬಲಿಗರು ಯಾಕೆ ಕಾಂಗ್ರೆಸ್ ಜೊತೆ ಹೋದ್ರು? ಯಾರು ಬೆಂಬಲಿಗರು, ಯಾರು ಎಲ್ಲಿಗೆ ಹೋದ್ರು? ನಿಮ್ಮದೇ ಬೆಂಬಲಿಗರು. ನಿಮ್ಗೆ ಯಾರು ಗೊತ್ತು ಬೆಂಬಲಿಗರು ಅಂತ? ನಿಮಗ್ ಗೊತ್ತಾ? ಅವ್ರು ಯಾವ ಜವಾಬ್ದಾರಿ ಇದೆ? ಬೂತ್ ಅಧ್ಯಕ್ಷನೂ ಅಲ್ಲ ಅವನು. ಒಬ್ಬ ಯಾರೋ ಒಬ್ಬ ಹೋಗಿರ್ತಾನೆ, ಫೋಟೋ ತೆಗೆದಿದ್ರೆ ಅವನು ನನ್ನ ಬೆಂಬಲಿಗರು ಅಂತ ಹೇಳಕ್ ಯಾರು ಹೋಗೋದು ಇಲ್ಲ ಅಣ್ಣ. ನೀವು ಸಭೆ ಮಾಡ್ತೀರಾ ಸರ್? ನಾನ್ ನಿಮ್ಗೆ ಹೇಳ್ತಾ ಇರೋದೇನು, ಇವತ್ ರಾತ್ರಿ ನಾನು ಹಾಸನ್ಗೆ ಹೋಗ್ತಾ ಇದ್ದೀನಿ. ನಾಳೆ ಹಬ್ಬ ಇದೆ, ಮಾತನಾಡ್ತೀವಿ. ಯಾವ್ದೋ ಒಬ್ಬ ವ್ಯಕ್ತಿ ಫೋಟೋ ಹೊಡ್ಸ್ಕೊಂಡ್ರೆ ಕಾಂಗ್ರೆಸ್ ಅವ್ರನ್ನ ಹೋಗಿ ನಾನು ಕಾಫಿ ಕುಡಿತಿರ್ತಾರೆ, ಒಂದು ಪಾಂಪ್ಲೆಟ್ ಕೊಟ್ರೆ ಅವ್ರ ಪಾರ್ಟಿ ಸೇರ್ಪಡೆ ಅಂತ ಆಗುತ್ತೆ. ನಿಮ್ಮ ಬೆಂಬಲಿಗರ ಸಭೆ ನಾಳೆ ಯಾವ ಬೆಂಬಲಿಗರ ಸಭೆ ಇಲ್ಲ. ನನ್ನ ಬೆಂಬಲಿಗರ ಸಭೆ ಎಲ್ಲದನ್ನು ಮಾಡಿದ್ದೇವೆ. ನನ್ನ ಬೆಂಬಲಿಗರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಆ ಕಾರ್ಯಕರ್ತರ ಸಭೆ 2ನೇ ತಾರೀಕು ಮಾಡಾಗಿದೆ. ನಾವೀಗ ಚುನಾವಣಾ ಪ್ರಚಾರ ಮಾಡಬೇಕು. ಅದಕ್ಕೆ ನಿರ್ದಿಷ್ಟವಾದಂತ ಪ್ಲಾನ್ ಅನ್ನ ಮಾಡಿ ಮುಂದೆ ಏನ್ ಮಾಡಬೇಕು ಅದನ್ನ ಮಾಡ್ತೇವೆ. ಪ್ರಚಾರ ಮಾಡ್ತೀರಾ ಅಂತ ಸರ್? ಯಾಕಂದ್ರೆ ನಿಮ್ಮ ಹಾಗಾಗಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಚುನಾವಣೆ ಗೆಲ್ಸ್ಕೊಳಕ್ ಏನ್ ಮಾಡಬೇಕು ಎಲ್ಲ ಮಾಡ್ತೀವಿ. ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ ಎನ್ಡಿಎ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಯಾವ್ದು ಕೂಡ ಊಹಾಪೋಹಗಳು ಇರೋದಿಲ್ಲ ಅನ್ನುವಂತ. ಅದ್ ನಿಮಗ್ ಊಹಾಪೋಹ ಇರುತ್ತೆ, ನನಗ್ ಊಹಾಪೋಹ ಇಲ್ಲ. ನಿಮ್ಮ ಊಹಾಪೋಹ ಬಗ್ಗೆ ನೀವ್ ಹೇಳಿದ ರೀತಿಲಿ ನಾನ್ ಚುನಾವಣೆ ಮಾಡಕ್ಕಲ್ಲ. ನಾನ್ ಹೆಂಗ್ ಚುನಾವಣೆ ಮಾಡ್ಬೇಕು ನಿಮಗ್ ಗೊಂದಲ ಇದೆ. ನನ್ ಕಾರ್ಯಕರ್ತರು ಯಾವ್ದೇ ಗೊಂದಲ ಯಾವ್ದು ಗೊಂದಲ ಇಲ್ಲ. ಎಲ್ಲ ಕೆಲಸ ಮಾಡ್ತಾ ಇದಾರೆ, ಮನೆ ಮನೆ ಭೇಟಿ ಮಾಡ್ತಾ ಇದಾರೆ. ಅಣ್ಣ ಆಯ್ತು, ಮಾತಾಡ್ತೀನಿ. ನಂದೊಂದು ಸಭೆ ಇದೆ. ನಮ್ ಬೇರೆ ಬೇರೆ ಇದೇನು ಗೊತ್ತಾ, ದಿನ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡ. ಯಾವ ಬೆಂಬಲಿಗರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಂಪರ್ಕದಲ್ಲಿಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಬಂದು ನಿಮಗೆ ಪಾಂಪ್ಲೆಟ್ ಕೊಟ್ರೆ ನೀವು ಕಾಂಗ್ರೆಸ್ ಅಂತ ಆಗಲ್ಲ. ಚುನಾವಣೆ ಯಾರಿಗ್ ಮತ ಕೇಳ್ತಾರೆ, ಯಾರಿಗೂ ಹೋರಾಟ ಮಾಡ್ತಾರೆ ಅನ್ನೋದು ಮುಖ್ಯ. ಎಲ್ಲರೂ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಿಶ್ಚಯ ಮಾಡ್ಕೊಂಡಿರೋ ಅಂತ ನಮ್ಮ ನಿಮ್ಗೆ ಯಾಕೆ ಹಂಗ ಅನ್ಸ್ತಿದೆ? ನಾನು ಇವತ್ತು ರಾತ್ರಿ ಹಾಸನ್ ಹೋಗ್ತಾ ಇದ್ದೀನಿ. ನಾನು ಹಾಸನದಲ್ಲಿ ಏನ್ ಮಾಡಬೇಕು, ಚುನಾವಣೆ ರಿಸಲ್ಟ್ ಬಂದಾಗ ನೀವೆಲ್ಲರೂ ಗಮನಿಸ್ತೀರಿ. ಈಗ ಚುನಾವಣೆ ಆದಾಗ ರಿಸಲ್ಟ್ ಬರುತ್ತಲ್ವಾ, ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಮತದಾನ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟಾಗಿರುತ್ತೆ ಅಂತ ಗೊತ್ತಿರುತ್ತಲ್ವಾ. ಹೊಳೆನರಸೀಪುರಕ್ಕಿಂತ ಜಾಸ್ತಿ ಒಂದು ಓಟ್ ಆದ್ರೂ ಸರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಕಾಂಗ್ರೆಸ್ ಕೇಳ್ಕೊಳ್ರಿ. ನೀವ್ ಹೇಳ್ದಂಗ್ ನಾನು ಉತ್ತರ ಕೊಡೋದಿಲ್ಲ. ನಂದೇನಿದೆ ಅದನ್ನ ಉತ್ತರ ಕೊಡ್ತೀನಿ. ನೀವು ದಯಮಾಡಿ ಕೇಳ್ಕೊಳ್ಳಿ. ಹೊಳೆನರಸೀಪುರದಲ್ಲಿ ಮಾನ್ಯ ಎನ್ಡಿಎ ಅಭ್ಯರ್ಥಿಗೆ ಎಷ್ಟು ಓಟ್ ಲೀಡ್ ಇರುತ್ತೆ, ಅದಕ್ಕಿಂತ ಒಂದು ಮತನಾದ್ರೂ ಸರಿ ಹೆಚ್ಚು ಲೀಡು ನನ್ನ ಹಾಸನ ವಿಧಾನಸಭಾ. ಈಗ ಹೊಳೆನರಸೀಪುರ ಯಾರು ಶಾಸಕರಿದ್ದಾರೆ? ರೇವಣ್ಣವರು ಅಭ್ಯರ್ಥಿಯವರ ತಂದೆ. ನಾನ್ ನಿಮ್ಗೆ ಒಂದ್ ಮಾತನ್ನು ಕೊಡ್ತೀನಿ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ಡಿಎ ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ ಒಂದು ಓಟ್ ಜಾಸ್ತಿ ಎನ್ಡಿಎ ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ. ನನ್ನ ಜವಾಬ್ದಾರಿ. ಇನ್ನೇನು ಹೇಳಿ?